ಸಿಂಧುದುರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು 8 ತಿಂಗಳ ಹಿಂದೆ ಉದ್ಘಾಟಿಸಿದ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರ ಮೌನವನ್ನು ಗಂಭೀರವಾಗಿ ಟೀಕಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್, ಬೆಳಗಾವಿಯ ರಾಜ್ಯ ಹಂಸಗಡದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಿದ ಶಿವಾಜಿ ಮಹಾರಾಜರ ಪ್ರತಿಮೆಯ ಯಶಸ್ಸನ್ನ ಮೆಚ್ಚಿ ಹೊಗಳಿದ್ರೆ ಸಿಂಧುದುರ್ಗದಲ್ಲಿ ಪ್ರತಿಮೆಯ ಕುಸಿತಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿಯಲ್ಲಿನ ಪ್ರತಿಮೆ ದೃಢವಾಗಿ ನಿಂತಿದೆ, ಆದರೆ ಪ್ರಧಾನಮಂತ್ರಿ ಹಾಗೂ ಪ್ರಮುಖ ಬಿಜೆಪಿ ನಾಯಕರಿಂದ ಉದ್ಘಾಟಿಸಲ್ಪಟ್ಟ ಪ್ರತಿಮೆ ಕೇವಲ 8 ತಿಂಗಳಲ್ಲಿಯೇ ಕುಸಿದಿದೆ ಎಂದು ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರದ ಪರವಾಗಿ ಸದಾ ಮಾತನಾಡುವ ಬಿಜೆಪಿ ನಾಯಕರ ಮೌನದ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಆಕ್ರೋಶ ಎಲ್ಲಿದೆ ಎಂದು ಅವರು ಕೇಳಿದ್ರು. ಬಿಜೆಪಿ ನಾಯಕರು ಸದಾ ನಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ರಕ್ಷಿಸುವುದಾಗಿ ಸಾರ್ತಾರೆ, ಆದರೆ ಶಿವಾಜಿ ಮಹಾರಾಜರಂತಹ ಮಹಾನ್ ಪುರುಷರ ಪ್ರತಿಮೆ ಕುಸಿದಾಗ ಅವರು ಮಾತ್ರ ಮೌನವಿದೆ. ಈ ವಿಫಲತೆಯ ವಿರುದ್ಧ ಪ್ರತಿಭಟನೆ ಮಾಡುವ ಧೈರ್ಯ ಅವರಿಗಿಲ್ವೇ ಎಂದು ಪ್ರಶ್ನಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಈ ಘಟನೆಗೆ ಜವಾಬ್ದಾರಿಯಲ್ಲಿದ್ದು ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಕ್ಷಮೆ ಕೇಳಬೇಕೆಂದು ಹೆಬ್ಬಾಳ್ಕರ್ ಒತ್ತಾಯಿಸಿದ್ರು. ಇದು ಅವರ ಕರ್ತವ್ಯವಾಗಿದೆ ಮತ್ತು ಅವರು ಈ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಎಂದರು. ರಾಜಹಂಸಗಡ ಕೋಟೆಯಲ್ಲಿರುವ ಮೂರ್ತಿ ಅದನ್ನು ತಯಾರು ಮಾಡಿ ಎಷ್ಟು ದಿನ ಬೇಕಾಗಿತ್ತು? ರಾಜಹಂಸಗಡದಲ್ಲಿ ಇದ್ದಂಥ ಕೋಟೆಯ ಮೂರ್ತಿ ಅದನ್ನು ತಯಾರು ಮಾಡಬೇಕಾಗಿ ಬಂದಿದ್ದು ಕಮ್ಮಿ 1.5 ವರ್ಷದಲ್ಲಿ ಆ ಮೂರ್ತಿ ತಯಾರು ಮಾಡಬೇಕಾಯಿತು. ಅದರ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಅದರ ಬ್ಯೂಟಿಫಿಕೇಶನ್ಗೆ ಬರೋಬ್ಬರಿ 2 ವರ್ಷ ಬೇಕು. ಸ್ಟ್ರಕ್ಚರಲ್ ಸರ್ಟಿಫಿಕೇಟ್ ಹಾಗೂ ಕ್ವಾಲಿಟಿ ಸರ್ಟಿಫಿಕೇಟ್ ಅಥವಾ ಅದರ ಡಿಸೈನ್ಗೆ ಬಳಸಿದಂತ ಪ್ರತಿಯೊಂದು ದಾಖಲೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಕೊಂಡೇ ಈ ಮಾಧ್ಯಮ ಸುದ್ದಿಗೋಷ್ಠಿ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡುವಂತ ಕಾರಣ ಏನಂದ್ರೆ, ಇವತ್ತು ನಾವು ಯಾವುದೇ ಒಂದು ಮೂರ್ತಿಯನ್ನ ನಾವು ಮಾಡಿದ್ರೆ ಅದನ್ನ ಬಹಳ ನಮ್ಮ ದೇಶಭಕ್ತಿ ಆಗಿರ್ಬೋದು, ನಮ್ಮ ಒಳಗಿನ ಭಕ್ತಿಯಿಂದ ನಾವು ಮಾಡ್ಬೇಕಾಗಿತ್ತು. ಇವತ್ತು ರಾಜಹಂಸಗಡ ಕೋಟೆಯಲ್ಲಿ ಯಾವ ರೀತಿ ನಮ್ಮ ತಾಯಿ ಅದನ್ನ ನಿರ್ಮಾಣ ಮಾಡಿದ್ರು, ಆತರ ಉದ್ಘಾಟನೆ ಸಮಯದಲ್ಲೂ ಕೂಡ ಏನೇನು ಕಳೆದೋಯ್ತು, ಏನೇನು ನಡೆದೋಯ್ತು, ಯಾವ ರೀತಿ ಅದನ್ನ ಉದ್ಘಾಟನೆ ಮಾಡಬೇಕಾಯ್ತು, ಅದಕ್ಕೆಲ್ಲ ತಾವೇ ಇವತ್ತು ಸಾಕ್ಷಿಯಾಗಿದ್ದೀರಾ. ನಾನು ನಿಮ್ಮಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ನಾವು ಯಾವುದೇ ಒಂದು ಮೂರ್ತಿಯನ್ನ ಮಾಡ್ತಿದ್ರೆ, ಮಹಾನ್ ಪುರುಷರ ಮೂರ್ತಿ ಮಾಡಿದ್ರೆ ಅದಕ್ಕೆ ಅದರದಾದ್ರ ಒಂದು ಅರ್ಥ ಆಗಿರ್ಬೇಕು. ಅದರಿಂದ ಯಾವುದೂ ಕೂಡ ರಾಜಕೀಯ ಇರಬಾರ್ದು. ಇವತ್ತು ನಮ್ಮೆಲ್ಲರ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಅದಕ್ಕೆ ಈ ಸುದ್ದಿಗೋಷ್ಠಿ ಮುಖಾಂತರ ಇಡೀ ದೇಶದ ಏನು ಶಿವಭಕ್ತರಿದ್ದಾರೆ ಅವ್ರಿಗೆ ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಇವತ್ತು ಕ್ಷಮೆ ಕೇಳಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.